ಹೀಲಿಂಗ್ ಅನ್ನೋದು ಎಲ್ಲ ಬಹಳಷ್ಟು ಜನ ಬಳಸ್ತಾರೆ. ರೇಕಿ ಹೀಲಿಂಗ್ ಆಗ್ಬೋದು, ಸೌಂಡ್ ಹೀಲಿಂಗ್ ಆಗ್ಬೋದು, ನೇಚರ್ ಹೀಲಿಂಗ್ ಆಗ್ಬೋದು, ವಾಟರ್ ಥೆರಪಿ ಅದೊಂಥರ ಹೀಲಿಂಗ್, ಆಮೇಲೆ ಸನ್ ಬಾತಿಂಗ್. ನೀವು ಅದನ್ನ ನೋಡೋದಾದ್ರೆ ಕಾನ್ಸೆಪ್ಟ್ ಒಂದೇನೆ. ಮಾನಸಿಕವಾಗಿ ತೊಂದರೆ ಅಂದ್ರೆ ಒಂದು ಆತಂಕ ಇರ್ಬೋದು, ಭಯ ಇರ್ಬೋದು, ಖಿನ್ನತೆ ಇರ್ಬೋದು, ಇವುಗಳಕ್ಕೆಲ್ಲ ಮೂಲ ಕಾರಣ ಒತ್ತಡ. ಈ ಒತ್ತಡದ ನಿವಾರಣೆ ಯಾವಾಗ ಆಗುತ್ತೆ ಅದು ಹೀಲಿಂಗ್ ಪ್ರಾಸೆಸ್. ಈಗ ನೋಡಿ, ಎಲ್ಲ ಹೀಲರ್ ಏನ್ ಮಾಡ್ತಾರೆ, ಒಂದೋ ಮಲಗಿಸ್ಬಿಟ್ಟು ನಿಮಗೆ ಒಂದಷ್ಟು ಎನರ್ಜಿ ಕೊಡ್ತೀವಿ ಅಂತ ಅಂತಾರೆ. ಸೌಂಡ್ ಹೀಲಿಂಗ್ ಅಲ್ಲೂ ಯಾವುದೋ ಒಂದು ಸೌಂಡ್ ಹಾಕ್ತಾರೆ. ಒಂದಷ್ಟು ಸೌಂಡ್ ಗಳನ್ನ ಕೇಳಿದಾಗ ಫುಲ್ ಕೂಲ್ ಆಗ್ತೀವಿ. ನಮ್ಮ ಪರಿಸರದಲ್ಲಿರುವ ಒಂದು ಶಬ್ದಗಳಾಗಿರ್ಬೋದು, ನೆಲದ ಮೇಲೆ ನಡ್ಕೊಂಡು ಹೋಗೋದೇ ಆಗ್ಲಿ, ಅಥವಾ ಮರಗಳನ್ನ ಮುಟ್ಟೋದೇ ಆಗ್ಲಿ, ಈ ತರದ ನೇಚರ್ ಅಲ್ಲಿ ಇದ್ದಾಗ ಹೀಲಿಂಗ್ ಅದಕ್ಕದೇ ನಡೀತಾ ಬರುತ್ತೆ. ಕರಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಿ ಗೌರಿ. ಅದ್ರಲ್ಲಿ ಏನ್ ಸೈನ್ಸ್ ಇದೆ ಅಂತ ಅನ್ಬೋದು, ಎಲ್ಲ ಸೈನ್ಸ್ ಅದ್ರಲ್ಲೇನೆ ಇದೆ. ಪಾಸಿಟಿವ್ ಮೋಡ್ಗೆ ನೀವು ಹೋದ್ರೆ ಹೋಲ್ ಡೇ ನೀವು ಪಾಸಿಟಿವ್ ಮೋಡು, ಎಲ್ಲೋದ್ರೂ ಕೆಲಸ ಆಗುತ್ತೆ. ನಗುಮುಖದಿಂದ ಮಕ್ಕಳನ್ನ ಮಾತಾಡಿಸ್ತೀರಾ, ಹೆಂಡತಿನ ಮಾತಾಡಿಸ್ತೀರಾ, ಅವ್ರಿಗೂ ಸಂತೋಷ ಆಗುತ್ತೆ. ಇದೆಲ್ಲ ಹೇಗೆ ಅಂತಂದ್ರೆ ನ್ಯೂಟನ್ಸ್ ಥರ್ಡ್ ಲಾ, ಟು ಎವ್ರಿ ಆಕ್ಷನ್ ದೇರ್ ಇಸ್ ಅನ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಸೊ ಎಲ್ಲ ಪಾಸಿಟಿವ್. ನೀವು ಕೈನ ಏನು ಮುಗಿದೇನೆ, ಲೇಟ್ ಆಯ್ತು, ಸಡನ್ ಆಗಿ ಎಚ್ಚರ ಆಯ್ತು, ಮೊಬೈಲ್ ಓಪನ್ ಮಾಡ್ತೀರಾ, ನೋಟಿಫಿಕೇಶನ್ಗಳು ಎಲ್ಲ ಇರುತ್ತೆ. ನಾವು ಮಾಡಿರೋ ಪ್ರೋಗ್ರಾಮ್ಗೆ ಯಾರೋ ಒಂದಷ್ಟು ಜನ ಕಮೆಂಟ್ ಹಾಕಿ ಬೈದಿರ್ತಾರೆ. ಅದನ್ನ ನಾನೇನಾದ್ರು ಓದಿದ್ರೆ ನನ್ನ ಮೂಡ ಅಲ್ಲಿಗೆ ಹೋಯ್ತು, ನೆಗೆಟಿವ್ ಮೋಡ್ಗೆ ಹೊಟ್ಟೋದೆ ನಾನು. ಸೊ ಅಲ್ಲಿಂದ ನಾನು ಎಲ್ಲಿಗೆ ಕನೆಕ್ಟ್ ಆದೆ ಅಂದ್ರೆ, ನನ್ನ ಮಗ ಏನೋ ಮಾಡ್ದ, ನನ್ನ ಹಸ್ಬೆಂಡ್ ಏನೋ ಅಂದಿದ್ರು, ಅಲ್ಲಿಗೆ ಎಲ್ಲ ಯಾರ್ಯಾರು ನಮ್ಗೆ ಬೈತಾ ಇದ್ರು ಎಲ್ಲ ಅಲ್ಲಿಗೆ ಕನೆಕ್ಟ್ ಆಗ್ತಾ ಹೋಗ್ತೀವಿ. ಮಕ್ಕಳು ಕತ್ತಲಿದ್ದಾಗ ಯಾವುದೇ ರೂಮ್ಗೆ ಹೋಗಲ್ಲ. ಏನಕ್ಕೆ ಅಂದ್ರೆ ಅಲ್ಲಿ ಏನೋ ಒಂದು ದೆವ್ವ ಕೂತಿದೆ. ಕತ್ತಲು ಏನಕ್ಕೆ ನೆಗೆಟಿವ್ ಆಗಿ ಥಿಂಕ್ ಮಾಡುತ್ತೆ, ಅಲ್ಲಿ ಏನು ಇಲ್ದಲೇನೂ ಇದೆ, ಅದನ್ನ ಥಿಂಕ್ ಮಾಡಲ್ಲ ನಾವು. ವಿಕಾಸದ ಹಂತದಲ್ಲಿ ಅವನು ಗುಹೆಗಳಲ್ಲಿ ವಾಸ ಆಗ್ತಿದ್ನಲ್ಲ, ಕತ್ತಲಿದ್ದಾಗ ಯಾವುದೋ ಒಂದು ಪ್ರಾಣಿ ಬಂದು ಸೇರ್ಕೊಂಡಿರೋದು, ಅಲರ್ಟ್ ಆಗ್ತಾ ಇದ್ದ. ಅವಾಗ ಅವನು ಅಲ್ಲಿ ಏನು ಇಲ್ಲ ಅಂತ ಅನ್ಕೊಂತ ಇರ್ಲಿಲ್ಲ, ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದ. ಅಪಾಯ ಇರಬಹುದು ಅನ್ನೋದು ಸರ್ವೈವಲ್ ಮೆಕ್ಯಾನಿಸಮ್, ಅದು ಹಿಂದೆ ಬೇಕಾಗಿತ್ತು. ಬಟ್ ನಾವೇನ್ ಮಾಡಿದೀವಿ, ಅದನ್ನ ಹಾಗೆ ಕಂಟಿನ್ಯೂ ಆಗ್ಬಿಟ್ಟಿದೆ. ಭಯ, ಕತ್ತಲು ಅಂದ್ರೆ ಭಯ. ಈಗಲೂ ನಮಗ್ ಗೊತ್ತು, ನಮ್ಮ ಮನೆ ಒಳಗೆ ಚಿರತೆ ಬರಲ್ಲ ಅಂತ ನನಗೆ ಗೊತ್ತಿದೆ, ಆದ್ರೂ ಕತ್ತಲು ಅಂದ್ರೆ ಭಯ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಹೆಲ್ತ್. ನಾಮ್ ಕೇಶವ್ ಪ್ರಸಾದ್. ವೀಕ್ಷಕರೇ, ಇತ್ತೀಚಿನ ದಿನಮಾನಗಳಲ್ಲಿ ಈ ಆಧ್ಯಾತ್ಮಿಕ ಚಿಂತಕರಿರ್ಬೋದು, ಅದರ ಬಗ್ಗೆ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವವರು ಹೀಲಿಂಗ್ ಅನ್ನುವ ಪದವನ್ನು ಸಾಕಷ್ಟು ಸಲ ಉಪಯೋಗಿಸ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಾಗ ಅನೇಕ ಕೋರ್ಸುಗಳನ್ನು ಕೂಡ ಮಾಡ್ತಾರೆ. ಸೊ ಹಾಗಾದರೆ ಏನಿದು ಹೀಲಿಂಗ್, ಇದರ ಹಿಂದೆ ಇರತಕ್ಕಂತಹ ವೈಜ್ಞಾನಿಕ ಅಂಶಗಳೇನು ಇತ್ಯಾದಿ ವಿಚಾರಗಳ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಉಪಯುಕ್ತವಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸೊ ಅಂದಹಾಗೆ ಹೀಲಿಂಗ್ ಬಗ್ಗೆ ಸಾಕಷ್ಟು ಪದೇ ಪದೇ ನಾವು ಕೇಳ್ತಾ ಇರ್ತೀವಿ. ನಮ್ಮ ಈ ವ್ಯಕ್ತಿತ್ವ ವಿಕಾಸಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳಿರ್ಬೋದು, ಸಾಧಕರು ಅಥವಾ ಯೋಗ ಸಾಧಕರು ಅಥವಾ ದಾರ್ಶನಿಕವಾಗಿ ಯೋಚನೆ ಮಾಡೋರೆಲ್ಲ ಹೇಳ್ತಾ ಇರ್ತಾರೆ ಹೀಲಿಂಗ್ ಅನ್ನುವಂಥದ್ದು. ಸೊ ಅದರ ಬೇರೆ ಬೇರೆ ವೆರೈಟಿ ಇರ್ಬೋದು, ಬಟ್ ಹೀಲಿಂಗ್ ಒಂದು ಇದ್ದೇ ಇರುತ್ತೆ ಒಂದು ಪಾರ್ಟ್ ಆಗಿ. ಸೊ ಏನಿದು ಹೀಲಿಂಗ್ ಅಂತ? ಸರ್, ಹೀಲಿಂಗ್ ಅನ್ನೋ ಪದನ ನಾವು ನೋಡಿದ್ರೆ ಅದು ಎರಡಕ್ಕೆ ಸಂಬಂಧಿಸಿದಂತದ್ದು, ಒಂದು ದೈಹಿಕ ಮತ್ತೆ ಮಾನಸಿಕ. ಓಕೆ. ಹೀಲಿಂಗ್ ಅಂತ ಅಂದ ತಕ್ಷಣ ನಮಗೆ ದೈಹಿಕ ಮತ್ತು ಮಾನಸಿಕ, ದೈಹಿಕ ಮತ್ತೆ ಮಾನಸಿಕ. ಈಗ ಹೀಲಿಂಗ್ ಅನ್ನೋದು ಎಲ್ಲ ಬಹಳಷ್ಟು ಜನ ಬಳಸ್ತಾರೆ. ನೂರಾರು ತರದ ಹೀಲಿಂಗ್ ಇದೆ. ನಿಜ. ರೇಕಿ ಹೀಲಿಂಗ್ ಆಗ್ಬೋದು, ಹೌದು, ಸೌಂಡ್ ಹೀಲಿಂಗ್ ಆಗ್ಬೋದು, ನೇಚರ್ ಹೀಲಿಂಗ್ ಆಗ್ಬೋದು, ಕರೆಕ್ಟ್, ವಾಟರ್ ಥೆರಪಿ ಅದೊಂಥರ ಹೀಲಿಂಗ್, ಅಂದ್ರೆ ಮಣ್ಣಿಂದು, ಆಮೇಲೆ ಸನ್ ಬಾತಿಂಗ್, ಈ ತರ ನಿಮ್ಗೆ ಅದನ್ನ ಹುಡುಕ್ತಾ ಹೋದ್ರೆ ಈ ಬೇಕಾದಷ್ಟು ನೂರಾರು ತರದ ಹೀಲಿಂಗ್ಗಳು ಇದೆ. ಆದ್ರೆ ಎಲ್ಲದನ್ನು ನೀವು ಅದನ್ನ ನೋಡೋದಾದ್ರೆ ಕಾನ್ಸೆಪ್ಟ್ ಒಂದೇನೆ. ನೀವು ಎಲ್ಲದು ಯಾವುದೇ ಹೀಲಿಂಗ್ ಅಂತ ನೀವು ನೋಡಿದ್ರು ಫೈನಲಿ ದೇಹದಲ್ಲಿ ಎಲ್ಲ ಹೀಲಿಂಗಿಂದ ನಡೆಯುವ ಕ್ರಿಯೆಗಳು ಒಂದೇ ಥರನೇ ನಡೆಯುವಂಥದ್ದು. ಆದರೆ ಬೇರೆ ಬೇರೆ ಹೆಸರಿನಿಂದ ಅದನ್ನು ಕರೀತಾರೆ, ಬೇರೆ ಬೇರೆ ಆಚರಣೆಗಳಿರುತ್ತೆ. ಬಟ್ ನಿಮಗೆ ಪ್ರಯೋಜನ ಖಂಡಿತ ಆಗುತ್ತೆ ಅದರಿಂದ. ಅದು ಯಾವ ರೀತಿಯಿಂದ ಒಂದೇ ಥರದ್ದು. ಈಗ ನೀವು ದೇವಸ್ಥಾನಕ್ಕೆ ಹೋದಾಗ ನಿಮ್ಗೆ ಏನು ಪ್ರಯೋಜನ ಆಗುತ್ತೆ, ನೈಸರ್ಗಿಕ ಚಿಕಿತ್ಸೆಲೂ ಅದೇ ಪ್ರಯೋಜನ ಆಗುತ್ತೆ, ಸೌಂಡ್ ಹೀಲಿಂಗಲ್ಲೂ ಅದೇ ಆಗುತ್ತೆ. ಎಲ್ಲದು ನಮ್ಮ ದೇಹದ ಅಲೈನ್ಮೆಂಟ್ ಮಾಡೋ ಅಂಥದ್ದು. ಏನೋ ಒಂದಷ್ಟು ಡಿಫ್ರೆನ್ಸ್ಗಳು ದೇಹದ ಒಳಗಡೆ ನಡೆದಿರುತ್ತಲ್ಲ, ಅದನ್ನು ಸರಿಯಾಗಿ ಅಲೈನ್ ಮಾಡಿ, ಎಂಡೋಕ್ರೈನ್ ಆರ್ಗನ್ಗಳು ಸರಿಯಾಗಿ ಒಂದು ಹಾರ್ಮೋನ್ನ ಸೆಕ್ರೀಟ್ ಮಾಡೋ ಹಾಗೆ ಮಾಡಿ, ದೇಹದ ಚಯಾಪಚಯ ಕ್ರಿಯೆಗಳು ಸರಿಯಾಗಿ ನಡೆಯುವ ಹಾಗೆ ಮಾಡಿ, ಇದು ಮೈಂಡ್ ಮತ್ತು ಬಾಡಿ ಕೋಆರ್ಡಿನೇಷನ್ನು ಸರಿಯಾಗಿ ಆಗ ಮಾಡೋದು, ಇದನ್ನು ಹೀಲಿಂಗ್ ಅಂತ ಕರಿತೀವಿ. ಫಿಸಿಕಲ್ ಆಗಿ ಯಾವ ರೀತಿ ನಾವು ನಡೆಯುತ್ತೆ ಅಂತ ನೋಡೋದಾದರೆ, ಹೀಲಿಂಗ್ ಅಂತ ಫಿಸಿಕಲ್ಗೆ ನೋಡೋದಾದರೆ, ಒಂದು ಗಾಯ ಆಯಿತು, ಏನೋ ಒಂದು ಆಯಿತು, ಆವಾಗ ರಕ್ತ ಹೋಗ್ತಾ ಇರುತ್ತೆ. ಅವಾಗೇನಾಗುತ್ತೆ, ರಕ್ತದಲ್ಲಿರುವ ಪ್ಲೇಟ್ಲೆಟ್ಸ್ಗಳು ಅಲ್ಲಿ ಬಂದು ಆ ಒಂದು ರಕ್ತ ಸೋರುವಿಕೆಯನ್ನು ತಡೆಗಟ್ಟುತ್ತೆ. ಮೊದಲನೇ ಹಂತ ಅದು. ರಕ್ತ ಹೋಗ್ತಾ ಇರೋದು ಒಂದು ಸ್ವಲ್ಪ ರಕ್ತ ಹೆಪ್ಪುಗಟ್ಟುತ್ತೆ ಅಂತ ಅಂತೀವಿ.
ರಕ್ತ ಹೆಪ್ಪುಗಟ್ಟಿದ ನಂತರ ಅದು ಎಕ್ಸ್ಪೋಸ್ ಆಗ್ಬಿಡ್ತು ನೋಡಿ. ನಮ್ಮ ಚರ್ಮ ಇದೆಯಲ್ಲ, ನಮಗೆ ಬ್ಯಾರಿಯರ್ ಥರ ಪ್ರೊಟೆಕ್ಷನ್ ಕವರಿಂಗ್ ಅದು. ಯಾವುದೇ ಹೊರಗಡೆ ಇರುವ ಸೂಕ್ಷ್ಮಾಣು ಜೀವಿಗಳು ಒಳಗಡೆ ಹೋಗಬಾರ್ದು. ಒಳಗಡೆ ಹೋಗೋಕ್ಕಿರೋ ಒಂದಷ್ಟು ವೇಗಳು ಅಂದರೆ ಮೂಗು, ಕಿವಿ, ಇವುಗಳೇನೆ. ಕಿವಿಗಳಲ್ಲೂ ಕೂದಲುಗಳಿದೆ, ಟ್ರ್ಯಾಪ್ ಮಾಡಿಬಿಡುತ್ತೆ. ಮೂಗಲ್ಲೂ ಕೂದಲಿದೆ, ಅದು ಒಳಗಡೆ ಹೋಗೋದನ್ನ ಟ್ರ್ಯಾಪ್ ಮಾಡಿ ಆ ಸೂಕ್ಷ್ಮಾಣು ಜೀವಿಗಳನ್ನ ತಡೆ ಹಿಡಿಯುತ್ತೆ. ದೇಹದ ಒಳಗಡೆ ಅಷ್ಟು ಸುಲಭವಾಗಿ ಅದಕ್ಕೆ ಬಾಯಲ್ಲಿ ಉಸಿರಾಡಬಾರ್ದು, ಬ್ರೀದಿಂಗು, ಅವಾಗ ಒಳಗಡೆ ಹೊಟ್ಟೋಗುತ್ತೆ. ಹಾಗಾಗಿ ಈ ಪ್ಯಾಥೋಜನ್ಗಳು ಅಥವಾ ಸೂಕ್ಷ್ಮಾಣು ಜೀವಿಗಳು ಹೊರಗಡೆ ಹೋಗೋದಿದ್ದಾಗೆ ಚರ್ಮ ನಮಗೆ ಪ್ರೊಟೆಕ್ಷನ್ ಕೊಡೋ ಅಂಥದ್ದು. ಈಗ ಅಲ್ಲಿ ಓಪನ್ ಆಯಿತು, ಬಟ್ ಇದು ಕ್ಲಾಟ್ ಆಗಿದೆ. ಅವಾಗೇನಾಗುತ್ತೆ, ಇನ್ಫ್ಲಮೇಷನ್ ಅಂತ ನಡೆಯುತ್ತೆ. ಊದ್ಕೊಂಬಿಟ್ಟಿರುತ್ತೆ ನೋಡಿ, ಕ್ಲಾಟ್ ಎಲ್ಲ ಆದಮೇಲೆ ಆ ಪೋರ್ಷನ್ ಊದ್ಕೊಂಡಿರುತ್ತೆ. ಆ ಊತವನ್ನು ನಾವು ಉರಿ ಊತ ಅಥವಾ ಇನ್ಫ್ಲಮೇಷನ್ ಅಂತ ಕರಿತೀವಿ. ಆ ಇನ್ಫ್ಲಮೇಷನ್ ಆಗೋದು ಏನಕ್ಕೆ ಅಂದರೆ, ಯಾವುದೇ ಸೂಕ್ಷ್ಮಾಣು ಜೀವಿ ಒಳಗಡೆ ಇನ್ಫೆಕ್ಷನ್ ಮಾಡಬಾರ್ದು ಅಂತೇಳಿ ಇನ್ಫ್ಲಮೇಟರಿ ಸೈಟೋಕೈನ್ಗಳು ಬಿಡುಗಡೆ ಆಗಿರುತ್ತೆ. ಅದು ಒಳಗಡೆ ಯಾವುದು ಹೋಗಬಾರ್ದು ಅಂತ ಡಬಲ್ ಟ್ರಿಪಲ್ ಪ್ರೊಟೆಕ್ಷನ್ ಇದು. ಒಂದು ಹೆಪ್ಪುಗಟ್ಟೋದು, ನಂತರ ಉರಿಯೂತ ಆಗಿ ಇನ್ಫ್ಲಮೇಟರಿ ಸೈಟೋಕೈನ್ಗಳು ಪ್ರೊಡ್ಯೂಸ್ ಆಗಿ ಯಾವುದೇ ಬ್ಯಾಕ್ಟೀರಿಯಾಗಳು ಒಳಗಡೆ ಹೋಗೋದಿದ್ದ ಹಾಗೆ ತಡೆಗಟ್ಟೋದು. ನಂತರ ಅಲ್ಲೇನಾಗುತ್ತೆ, ಈಗ ಡ್ಯಾಮೇಜ್ ಆಗಿರುತ್ತಲ್ಲ, ಗ್ರೋತ್ ಫ್ಯಾಕ್ಟರ್, ಫೈಬ್ರೋಬ್ಲಾಸ್ಟ್ ಗ್ರೋತ್ ಫ್ಯಾಕ್ಟರ್ಗಳು ಇವುಗಳೆಲ್ಲ ಅಲ್ಲಿ ಬರುತ್ತೆ. ಬಂದು ಅಲ್ಲಿ ಏನು ಡ್ಯಾಮೇಜ್ ಆಗಿರುತ್ತೆ ಅದನ್ನೆಲ್ಲ ಸರಿ ಮಾಡೋಕ್ಕೆ ಆರಂಭ ಮಾಡುತ್ತೆ. ಅದು DNA ಡ್ಯಾಮೇಜ್ ಆಗಿರ್ಬೋದು, ಏನೇನು ಡ್ಯಾಮೇಜ್ಗಳಾಗಿರುತ್ತೆ ಅದನ್ನೆಲ್ಲ ಸರಿಯಾಗಿ ಅದನ್ನು ರೀಮಾಡ್ಲಿಂಗ್ ಅಂತ ಕರಿತೀವಿ. ಫಸ್ಟ್ ಗ್ರೋತ್ ಫ್ಯಾಕ್ಟರ್ಗಳೆಲ್ಲ ಬರುತ್ತಲ್ಲಿ ಬಂದು ಸೇರ್ಕೊಳ್ಳುತ್ತೆ, ಅದೊಂದು ಕಾಂಪ್ಲೆಕ್ಸ್ ಒಂದು ಕ್ರಿಯೇಟ್ ಮಾಡುತ್ತೆ. ನಂತರ ಏನಾಗುತ್ತೆ, ರೀಮಾಡ್ಲಿಂಗ್ ಆಫ್ ದ ಟಿಶ್ಯೂ ಅಂತ ಕರಿತೀವಿ. ಅಲ್ಲಿ ಚೆನ್ನಾಗಿ ಅದೆಲ್ಲ ಏನೇನಾಗಿರುತ್ತೆ, ರಕ್ತನಾಳಗಳು ಪುನಃ ಎಲ್ಲ ಸೃಷ್ಟಿಯಾಗುತ್ತಲ್ಲಿ, ಹುಟ್ಕೊಳ್ಳುತ್ತೆ. ರಕ್ತನಾಳಗಳು ಹುಟ್ಕೊಳ್ಳೋದು, ಗ್ರೋತ್ ಫ್ಯಾಕ್ಟರ್ಗಳು ಏನು ಡ್ಯಾಮೇಜ್ ಆಗಿರುತ್ತೆ ಜೀವಕೋಶ ಅದನ್ನೆಲ್ಲ ಸರಿ ಮಾಡಿ ಎಲ್ಲ ಮಾಡಿ ರೀಮಾಡ್ಲಿಂಗ್ ಮಾಡಿ ಗಾಯ ಒಂಥರ ವಾಸಿಯಾದಂಗೆ ಕಾಣುತ್ತೆ. ಆಮೇಲೆ ಒಂದಷ್ಟು ದಿನ ಕಳೆದ ಮೇಲೆ ಕಲೆನೂ ನಿಮಗೆ ಹೊರಟೋಗುತ್ತೆ. ಸೊ ಇದು ಫಿಸಿಕಲ್ ಆಗಿ ನಡೆಯುವಂಥದ್ದು. ಇಲ್ಲಿ ಮಾಲಿಕ್ಯುಲರ್ ಲೆವೆಲಲ್ಲಿ ಏನಾಗುತ್ತೆ ಅಂತಂದರೆ, ಫಸ್ಟ್ ಪ್ಲೇಟ್ಲೆಟ್ಗಳೆಲ್ಲ ಬಂತು, ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಗಳು, ಇಂಟರ್ಲ್ಯೂಕಿನ್ 6, ಇಂಟರ್ಲ್ಯೂಕಿನ್ 10, ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ, ಅವುಗಳೆಲ್ಲ ಅಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಬಂದು ಎಲ್ಲ ಒಂದು ಪ್ಯಾಥೋಜನ್ಗಳು ಏನಿದೆ ಸೂಕ್ಷ್ಮಾಣು ಜೀವಿಗಳು ಅವುಗಳನ್ನೆಲ್ಲ ನಾಶ ಮಾಡುತ್ತೆ. ನಂತರ EGF, ಎಪಿಥೀಲಿಯಲ್ ಗ್ರೋತ್ ಫ್ಯಾಕ್ಟರ್, ವ್ಯಾಸ್ಕ್ಯುಲರ್ ಎಂಡೋಥೀಲಿಯಲ್ ಗ್ರೋತ್ ಫ್ಯಾಕ್ಟರ್ ಮತ್ತು ಟ್ರಾನ್ಸ್ಫಾರ್ಮಿಂಗ್ ಗ್ರೋತ್ ಫ್ಯಾಕ್ಟರ್ಸ್ಗಳನ್ನುವ ಗ್ರೋತ್ ಫ್ಯಾಕ್ಟರ್ಗಳಲ್ಲಿ ಬರುತ್ತೆ. ಬಂದು ಆ ನಂತರ ಏಂಜಿಯೋಜೆನೆಸಿಸ್ ಅಂತ ನಾನು ಹೇಳಿದೆ, ಬ್ಲಡ್ ವೆಸಲ್ ಫಾರ್ಮ್ ಆಗೋದು. ಇದೆಲ್ಲ ಮಾಲಿಕ್ಯುಲರ್ ಲೆವೆಲಲ್ಲಿ ಬಹಳಷ್ಟು ಜೀನ್ಗಳು ಆ್ಯಕ್ಟಿವೇಟ್ ಆಗಿ DNA ಡ್ಯಾಮೇಜ್ ಆಗಿರೋದನ್ನೆಲ್ಲ ರಿಪೇರಿ ಮಾಡಿ ಎಲ್ಲ ಸರಿ ಮಾಡುತ್ತೆ. ಇದು ಫಿಸಿಕಲ್ಲು. ಈಗ ಮಾನಸಿಕ ಒಂದು ಹೀಲಿಂಗ್ ಯಾವ ಥರ ಅಂತಂದರೆ, ಅಲ್ಲಿ ಬಹಳ ಪ್ರಮುಖವಾಗಿ ನಮ್ಮ HPA ಆಕ್ಸಿಸ್ಗೆ ಸಂಬಂಧಿಸಿದಂಥದ್ದು. ಹೈಪೋಥಾಲಮಸ್ ಪಿಟ್ಯೂಟರಿ ಎಡ್ರಿನಲ್ ಆಕ್ಸೆಸ್. ಮಾನಸಿಕವಾಗಿ ತೊಂದರೆ ಅಂದರೆ ಒಂದು ಆತಂಕ ಇರ್ಬೋದು, ಭಯ ಇರ್ಬೋದು, ಖಿನ್ನತೆ ಇರ್ಬೋದು, ಇವುಗಳಕ್ಕೆಲ್ಲ ಮೂಲ ಕಾರಣ ಒತ್ತಡ. ಈ ಒತ್ತಡದ ನಿವಾರಣೆ ಯಾವಾಗ ಆಗುತ್ತೆ, ಅದು ಹೀಲಿಂಗ್ ಪ್ರಾಸೆಸ್ ಅಂತ ನಾವು ಹೇಳ್ತೀವಿ. ಒತ್ತಡದ ನಿವಾರಣೆ ಯಾವ ಥರ ಅಂತಂದರೆ, ಒತ್ತಡ ಉಂಟಾಗುವ ಪಾತ್ವೆ ನೋಡಬೇಕು ನಾವು. ಈಗ ಒತ್ತಡ ಅಂದಾಗ ನಿಮಗೆ ಕಾರ್ಟಿಸಾಲ್ ಹಾರ್ಮೋನ್ ಬಿಡುಗಡೆಯಾದಾಗ ಒತ್ತಡ ಉಂಟಾಗಂಥದ್ದು. ಆ ಒತ್ತಡನ ನೀವು ಕಾರ್ಟಿಸಾಲ್ ಹಾರ್ಮೋನು ಬಿಡುಗಡೆಯಾಗದಿದ್ದ ಹಾಗೆ ಏನಕ್ಕೆ ಮಾಡಬೇಕು ಅಂದರೆ, ಹಿಂದೆ ನೋಡ್ತಾ ಹೋಗಬೇಕು. ಎಲ್ಲಿಂದ ಬಿಡುಗಡೆ ಆಯಿತು, ಅದು ಪಿಟ್ಯೂಟರಿ ಅಡ್ರಿನಲ್ ಗ್ಲ್ಯಾಂಡಿಂದ ಕಾರ್ಟಿಸಾಲ್ ಬಿಡುಗಡೆ ಆಯಿತು. ಅಡ್ರಿನಲ್ ಗ್ಲ್ಯಾಂಡ್ಗೆ ಅದಕ್ಕೆ ಸೂಕ್ತವಾದ ಸೂಚನೆ ಕೊಟ್ಟಿದ್ದು ನಿಮ್ಮ ಪಿಟ್ಯೂಟರಿಗೆ ಸೂಚನೆ ಕೊಟ್ಟಿದ್ದು ಹೈಪೋಥಾಲಮಸ್ ಪಿಟ್ಯೂಟರಿ ಅಡ್ರಿನಲ್ ಆಕ್ಸಿಸ್ ಅಂತ ಕರಿತೀವಿ. ಇದನ್ನು ನೀವು ಕಾಮ್ ಡೌನ್ ಮಾಡಿದ್ರೆ ಆವಾಗ ನಿಮಗೆ ಒತ್ತಡ ಕಮ್ಮಿ ಆಗುತ್ತೆ. ಅದು ಅ ಕೈಂಡ್ ಆಫ್ ಹೀಲಿಂಗ್. ಈಗ ನಾನು ಹೀಲರ್ ಹತ್ರ ಹೋಗಿದ್ದೀನಿ, ಯಾರೊಬ್ರು ಹೀಲಿಂಗ್ ಮಾಡ್ತಾರೆ ಅಂತ ಗೊತ್ತು. ಅವ್ರ ಹತ್ರ ಹೋದಾಗ ಅವ್ರು ಏನು ಮಾಡ್ತಾರೆ ಅಂದರೆ, ನನ್ನ ಈ ಒಂದು ಆಕ್ಸಿಸ್ನ ಕಾಮ್ ಡೌನ್ ಮಾಡ್ತಾರೆ. ಇದಕ್ಕೆ ಪೂರಕವಾಗಿರುವ ನರ್ವಸ್ ಸಿಸ್ಟಮ್ ಅಂದರೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಮು ಕಾರ್ಟಿಸಾಲ್ ಬಿಡುಗಡೆ ಆದಾಗ ಆ್ಯಕ್ಟಿವೇಟ್ ಆಗುತ್ತೆ. ನನಗೆ ಸದಾ ಚಡಪಡಿಕೆ, ಭಯ, ಆತಂಕ, ಹೃದಯ ತುಂಬ ಡಬಡಬ ಅಂತ ಇರುತ್ತೆ, ಬೆವರ್ತಾ ಇರ್ತೀನಿ, ಎನರ್ಜಿ ಕಮ್ಮಿ ಆಗ್ತಾ ಇದೆ, ನಿದ್ದೆ ಸರಿಗೆ ಬರ್ತಿಲ್ಲ, ತಿಂದಿರೋದು ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ. ಇದೆಲ್ಲ ಸಿಂಪ್ಟಮ್ ಏನು ಅಂದರೆ, ಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಹೈಪರಾಗಿ ಆ್ಯಕ್ಟಿವೇಟ್ ಆಗ್ತಾ ಇರೋದು. ಆವಾಗ ಅಡ್ರಿನಲಿನು, ನಾರೆಡ್ರಿನಾಲಿನು, ಎಪಿನೆಫ್ರಿನ್ ಇವೆಲ್ಲ ಇದೆಯಲ್ಲ, ಇವೆಲ್ಲ ಅರೋಸಲ್ಲು, ಅಲರ್ಟ್ನೆಸ್, ಆ ಥರದ ಹಾರ್ಮೋನು ಸದಾ ನಮ್ಮನ್ನು ಜಾಗೃತವಾಗಿ ಹೈಪರ್ ಆಗಿ ಇಟ್ಟಿರೋ ಅಂಥದ್ದು. ಇದಕ್ಕೆ ಕೌಂಟ್ರಾಕ್ಟ್ ಮಾಡೋದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್.
ಅದು ನಮ್ಮ ಹೃದಯವನ್ನು ಕಾಮ್ ಡೌನ್ ಮಾಡೋದು, ರಕ್ತದೊತ್ತಡವನ್ನು ಕಮ್ಮಿ ಮಾಡೋ ಅಂಥದ್ದು, ರಕ್ತದಲ್ಲಿ ಸಕ್ಕರೆಯ ಪ್ರಮಾಣವನ್ನು ಕಮ್ಮಿ ಮಾಡೋ ಅಂಥದ್ದು. ಇಷ್ಟೆಲ್ಲ ಆದಾಗ ಏನಾಗುತ್ತೆ, ನಿದ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ ನಮ್ಮ ಗಟ್ ಮೈಕ್ರೋಬ್ ಇರುತ್ತಲ್ಲ, ಎಂಟರಿಕ್ ನರ್ವಸ್ ಸಿಸ್ಟಮ್ ಅಂತ, ನಮ್ಮ ಕರುಳಿಗೂ ನಮ್ಮ ಮೆದುಳಿಗೂ ಕನೆಕ್ಷನ್ ಇದೆ. ಆ ಒಂದು ಎಂಟರಿಕ್ ನರ್ವಸ್ ಸಿಸ್ಟಮ್ ಮುಖಾಂತರ ನಾವು ಯಾವಾಗ ಒತ್ತಡದಲ್ಲಿರ್ತೀವಿ, ಆ ಎಂಟ್ರಿಕ್ ನರ್ವಸ್ ಸಿಸ್ಟಮ್ಮು ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ. ಆಮೇಲೆ ಅವಾಗೇನಾಗುತ್ತೆ, ಒತ್ತಡದಿಂದಾಗಿ ಸೆರಟನಿನ್ ಹಾರ್ಮೋನನ್ನು ಈ ಮೈಕ್ರೋಬ್ಗಳು, ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಬಿಡುಗಡೆ ಮಾಡೋದು, ಅದು ಮಾಡ್ತಾ ಇರಲ್ಲ ಒತ್ತಡದಿಂದ. ಒತ್ತಡ ಕಮ್ಮಿ ಆದಾಗ ಏನಾಗುತ್ತೆ, ಇದೆಲ್ಲ ಕಾಮ್ ಡೌನ್ ಆದಾಗ ಅವೆಲ್ಲ ಸರಿಯಾದ ಕ್ರಮದಲ್ಲಿ ನಮ್ಮ ಒಂದು ಸೆರಟನಿನ್ ಹಾರ್ಮೋನನ್ನು ಬಿಡುಗಡೆ ಮಾಡೋಕ್ಕೆ ಆರಂಭ ಮಾಡುತ್ತೆ. ಸೊ ಇಲ್ಲಿ ಏನಾಯಿತು ಅಂತಂದರೆ, ಹೀಲಿಂಗ್ ಅಂತ ನಾವು ಏನು ಕೇಳ್ತೀವಿ, ಮೆಂಟಲ್ ಅಥವಾ ನಮ್ಮ ಮಾನಸಿಕ ಹೀಲಿಂಗ್ ಏನು ಅಂತಂದರೆ ಒತ್ತಡವನ್ನು ಕಡಿಮೆ ಮಾಡೋ ಅಂಥದ್ದು. ಯಾವ ರೀತಿ, ಇದು ಒಂದು ಪಾರ್ಟ್ ಆದರೆ, ಮೆದುಳಿನಲ್ಲೂ ಈ ಒಂದು ಹೀಲಿಂಗ್ ಯಾವ ಥರ ನಡೆಯುತ್ತೆ ಅಂದರೆ, ನಮ್ಮನ್ನು ಟ್ರಾನ್ಸ್ ಸ್ಟೇಟ್ಗೆ ತಗೊಂಡೋಗೋ ಅಂಥದ್ದು. ಈಗ ನೋಡಿ, ಎಲ್ಲ ಹೀಲರ್ ಏನು ಮಾಡ್ತಾರೆ, ಒಂದೋ ಮಲಗಿಸ್ಬಿಟ್ಟು ನಿಮಗೆ ರೇಖೆಲೆಲ್ಲ ನಿಮಗೆ ಒಂದಷ್ಟು ಎನರ್ಜಿ ಕೊಡ್ತೀವಿ ಅಂತ ಅಂತಾರೆ. ಸೌಂಡ್ ಹೀಲಿಂಗಲ್ಲೂ ಯಾವುದೋ ಒಂದು ಸೌಂಡ್ ಹಾಕ್ತಾರೆ, ಒಂದಷ್ಟು ಸೌಂಡ್ಗಳನ್ನು ಕೇಳಿದಾಗ ಫುಲ್ಲು ಕೂಲ್ ಆಗ್ತೀವಿ ನಾವು. ಅಥವಾ ನೇಚರ್ಗೆ ಹೋದಾಗ್ಲೂ ನಮಗೆ ಅದೇ ಥರ ಕೂಲಿಂಗ್ ಎಫೆಕ್ಟ್ ನಮಗೆ ಸಿಗ್ತಾ ಇರುತ್ತೆ. ಅಂದರೆ ಬಹಳಷ್ಟು ನಮ್ಮ ಪರಿಸರದಲ್ಲಿರುವ ಒಂದು ಶಬ್ದಗಳಾಗಿರ್ಬೋದು, ಅಥವಾ ಗ್ರೌಂಡಿಂಗ್, ನೆಲದ ಮೇಲೆ ನಡ್ಕೊಂಡು ಹೋಗೋದೇ ಆಗಲಿ, ಅಥವಾ ಮರಗಳನ್ನು ಮುಟ್ಟೋದೇ ಆಗಲಿ, ಈ ಥರದ್ದು ನೇಚರಲ್ಲಿದ್ದಾಗ ಹೀಲಿಂಗು ಅದಕ್ಕದೇ ನಡೀತಾ ಬರುತ್ತೆ. ಅಂದರೆ ಈ ಪ್ಯಾರಾಸಿಂಥೆಟಿಕ್ ಇದು ಜಾಸ್ತಿ ಆಗುತ್ತೆ, ಆಕ್ಟಿವೇಟ್ ಆಗಿಬಿಡುತ್ತೆ. ಇದು ಕಮ್ಮಿ ಆಗ್ತಾ ಬರುತ್ತೆ, ದೇಹದಲ್ಲಿ ಅಲೈನ್ಮೆಂಟ್ ಸರಿ ಆಗ್ತಾ ಬರುತ್ತೆ. ಇದ್ರ ಜೊತೆ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ಇದು ಪ್ಯಾರಾಸಿಂಪಥೆಟಿಕ್ 10th ಕ್ರೇನಿಯಲ್ ನರ್ವ್, ಅದು ಆಕ್ಟಿವೇಟ್ ಆದಾಗ ಏನಾಗುತ್ತೆ, ನಮ್ಮ ಮುಂಭಾಗದ ಮೆದುಳು ಆಕ್ಟಿವೇಟ್ ಆಗುತ್ತೆ. ಅದಾದಾಗ ಅದು ನಮಗೆ ಈ ಒತ್ತಡದ ಕಾರಣಗಳನ್ನು ಹೇಳುತ್ತೆ. ಇದರಿಂದ ಒತ್ತಡ ಆಗಿದೆ, ಸೊ ಇದನ್ನು ನೀನು ಈ ಥರ ಮಾಡಿದ್ರೆ ಸರಿಯಾಗುತ್ತೆ. ಹೀಲಿಂಗ್ ಅಲ್ಲೇ ಆಗೋಂಥದ್ದು. ಒಂದು ಮೆದುಳಿನ ಅಲೆಗಳು ಆಲ್ಫಾಗಿ ಬಂತು, ಥೀಟಾಗಿ ಬಂತು, ಅದೊಂದು ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಯಿತು. ಇದರ ಜೊತೆಯಲ್ಲಿ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗಿ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಯಿತು. ಇಷ್ಟೆಲ್ಲ ಆಗುವ ಸಂದರ್ಭದಲ್ಲಿ ನಮ್ಮ ಎಂಡೋಕ್ರೈನ್ ಪಾತ್ವೆ ರೀಸೆಟ್ ಆಗುತ್ತೆ. ಹೇಗೇಗೋ ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಆಗ್ತಿದೆ, ಒತ್ತಡದಿಂದಾಗಿ ಏನಾಗ್ತಾ ಇದೆ, ಥೈರಾಯ್ಡ್ ಹಾರ್ಮೋನು ಜಾಸ್ತಿ ಆಗ್ತಿದೆ. ಥೈರಾಯ್ಡ್ ಹಾರ್ಮೋನು ಜಾಸ್ತಿ ಆದಂಗೆ, ಅಥವಾ ಹೈಪರ್ ಜಾಸ್ತಿ ಅಥವಾ ಕಮ್ಮಿ ಆದಾಗ್ಲೂ ನಮ್ಮ ದೇಹದಲ್ಲಿ ಬೇಕಾದಷ್ಟು ಬದಲಾವಣೆಗಳು, ಅದು T3 T4ನ ಬಿಡುಗಡೆ ಮಾಡೋ ಅಂಥದ್ದು, TSH, ಅದರಿಂದನೂ ತೊಂದರೆಗಳಾಗ್ತಿದೆ. ಪ್ಯಾರಾಥೈರಾಯ್ಡ್ ಹಾರ್ಮೋನು, ಕ್ಯಾಲ್ಸಿಯಂ ಮೆಟಬಾಲಿಸಮ್, ಅದಕ್ಕೂ ತೊಂದರೆ ಆಗ್ತಾಯಿದೆ. ನಮ್ಮ ಪಿಟ್ಯೂಟರಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅದರಿಂದ ಬಿಡುಗಡೆಯಾಗುವ FSH LH, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್ ಸರಿಯಾದ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತಿಲ್ಲ. ಅದೇನು ಮಾಡ್ತಾ ಇದೆ, ಬಂಜೆತನನ ಮಾಡ್ತಾ ಇದೆ. ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಬಿಡುಗಡೆ ಮಾಡ್ತಾ ಇಲ್ಲ, ಏಕೆಂದರೆ LH ಬಹಳ ಮುಖ್ಯ. ಅದು ಲಿಡಿಕ್ ಸೆಲ್ಸ್ ಜೊತೆ ಹೋಗಿ ಸೇರಿಕೊಂಡು ಪುರುಷ ಹಾರ್ಮೋನ್ನ ಬಿಡುಗಡೆ ಮಾಡೋದು. ಅದೇ ರೀತಿ ಮಹಿಳೆಯರಲ್ಲಿ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಸರಿಯಾಗಿ ಬಿಡುಗಡೆಯಾಗದಿದ್ದರಿಂದ ಅಂಡಾಣುಗಳು ಬಿಡುಗಡೆ ಆಗ್ತಾ ಇಲ್ಲ. ಆಮೇಲೆ ಅಂಡಾಣುಗಳು ಬೆಳವಣಿಗೆನೂ ಆಗ್ತಾಯಿಲ್ಲ, ಬಿಡುಗಡೆನೂ ಆಗ್ತಾಯಿಲ್ಲ. ಹೀಗಾಗಿ ಈ ಎಲ್ಲದೂ ಒಂದು ಅಲೈನ್ ಒಟ್ಟೋಗಿದೆ. ಇದಕ್ಕೆ ಕಾರಣ ಒತ್ತಡ. ತುಂಬ ಸಮಸ್ಯೆಗಳಾಗುತ್ತೆ. ಎಲ್ಲ ನಮ್ಮ ಎಂಡೋಕ್ರೈನ್ ಪೂರ ಅದು ಮೇಲೋಗ್ರ, ಕಲಸಿ ಮೇಲೋಗ್ರ ಅಂತಾರೆ, ಆ ಥರ ಆಗಿರುತ್ತೆ. ಹಾಗಾಗಿ ಅದನ್ನು ರೀಸೆಟ್ ಮಾಡೋದನ್ನೇ ಹೀಲಿಂಗ್ ಅಂತ ಅನ್ನೋದು. ಹೆಂಗೆ ರೀಸೆಟ್ ಮಾಡ್ತೀರಾ ಅಂದರೆ, ಕಾಮ್ ಆಗಿರೋಂತಹ ಟೆಕ್ನಿಕ್ಗಳನ್ನ ಮಾಡ್ತಾರೆ. ನಿಮ್ಮನ್ನು ಶಾಂತ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂತಹ ಟೆಕ್ನಿಕ್ಸ್ಗಳು. ಹೊರಗಡೆನೂ ಬೇಕಾದಷ್ಟು ಈ ಥರದ್ದು ಟೆಕ್ನಿಕ್ಸ್ಗಳನ್ನು ಮಾಡ್ತಾರೆ. ಹಿಂದಿನವರು ಇದನ್ನೆಲ್ಲ ಮಾಡ್ತಾಯಿದ್ರು ಬಹಳಷ್ಟು. ಇದು ಏನೇ ಇದ್ದರೂ, ಏನೇ ಸಮಸ್ಯೆ ಇರಲಿ, ಏನೇ ಇದ್ರೂ ಅವರನ್ನು ಅವರು ಸಮಾಧಾನ ಸ್ಥಿತಿಗೆ ತೆಗೆದುಕೊಂಡು ಹೋಗೋದು ಯಾವ ರೀತಿ ಅಂದರೆ, ದೇವಸ್ಥಾನಗಳಿಗೆ ಹೋಗ್ತಾಯಿದ್ರು. ಆಗ ಕಂಪ್ಲೀಟು ಡೈವರ್ಷನು. ದೇವರ ಒಂದು ವಿಗ್ರಹ ನೋಡ್ಕೊಂಡು ಧ್ಯಾನ ಸ್ಥಿತಿಗೆ ಹೋಗೋರು. ದೇವಸ್ಥಾನ ಆಗ್ಬೋದು, ಮನೇಲೂ ಪೂಜೆ ಮಾಡೋ ಅಂಥದ್ದು ಕಾನ್ಸೆಪ್ಟು ಇದೇನೆ. ಅದು ಮಾಡೋ ಅಂಥದ್ದು, ಧ್ಯಾನ ಮಾಡೋ ಅಂಥದ್ದು. ನನ್ನ ಒಳಗಡೆ ಹೋಗಿ ನನ್ನನ್ನು ಪ್ರಾಣಾಯಾಮ ಮಾಡಿದಾಗ ಏನಾಗುತ್ತೆ, ಆವಾಗ ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಮಾಡ್ತೀವಿ. ಬಹಳಷ್ಟು ತೊಂದರೆಗಳು, ಹೀಲಿಂಗ್ ಪ್ರೊಸೆಸ್ ಎಲ್ಲ ಬಹಳ ಚೆನ್ನಾಗಾಗುತ್ತೆ ಪ್ರಾಣಾಯಾಮ ಮಾಡಿದಾಗ. ಅಲ್ಲ ಮೇಡಮ್, ಕುತೂಹಲಕ್ಕಂದು ಕೇಳಿದೆ, ಇತ್ತೀಚೆಗೆ ಈ ಕೆಲವೊಂದು ಇನ್ನರ್ ಇಂಜಿನಿಯರಿಂಗು, ಆಮೇಲೆ ಸುದರ್ಶನ ಕ್ರಿಯೆ, ಈ ರೀತಿಯ ಒಂದು ಕಾನ್ಸೆಪ್ಟ್ಗಳು ತುಂಬ ಪಾಪ್ಯುಲರ್ ಆಗ್ತಾ ಇದೆ. ಎಷ್ಟೋ ಮಂದಿ ಅದರ ಪ್ರಯೋಜನ ಕೂಡ ಪಡಿತಾ ಇದ್ದಾರೆ. ಖಂಡಿತ. ಹಿಂದಿನ ಕಾಲದಲ್ಲಿ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಒಂದು ರೀತಿಯಲ್ಲಿ ಅದೇ ಆಗ್ತಾ ಇತ್ತು. ಪ್ರಾಣಾಯಾಮ ಈ ಸುದರ್ಶನ ಕ್ರಿಯೆ ನಾನು ನೋಡಿದ್ದೀನಿ. ನಾನು ಅದು ಒಂದ್ಸಲ ಹೋಗಿದ್ದೆ, ನನಗೂ ಸ್ವಲ್ಪ ಕುತೂಹಲ ಇದೆಲ್ಲ. ಎಷ್ಟು ಅದ್ಭುತವಾಗಿರುತ್ತೆ ಅಂತಂದರೆ, ಅಲ್ಲಿ ಏನು ಮಾಡ್ತಾರೆ, ಉಸಿರನ್ನ
ಬೇರೆ ಒಂದು ಇದರಲ್ಲಿ ರಿದಮಲ್ಲಿ ನೀವು ದೀರ್ಘವಾಗಿ ಉಸಿರು ತೆಗೆದು ಬಿಡೋದು. ಉಸಿರು ತಗೊಂಡು ಬಿಟ್ಟಾಗ ಏನಾಗುತ್ತೆ ಅಂತಂದರೆ ದೇಹದಲ್ಲಿ ಈಗ ನಾನು ಹೇಳಿದೆ ಟ್ರಾನ್ಸ್ ಕೊಟ್ಟೋಗ್ತೀವಿ, ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ, ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಸರ್ ಎಲ್ಲದೂ ಕಾಮನು ಒಂದೇ. ನೀವು ಸುದರ್ಶನ ಕ್ರಿಯೆನಾರು ಮಾಡಿ ನೂರಾರು ಸಾವಿರಾರು ಥರದ ಯೋಗ ಎಲ್ಲ ಮಾಡಿದ್ರು ಫೈನಲ್ ಆಗಿ ನಡೆಯೋದು ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ, ಹಿಂಭಾಗದ ಮೆದುಳು ಶಟ್ ಡೌನ್ ಆಗುತ್ತೆ, ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಕಮ್ಮಿ ಆಗುತ್ತೆ, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ, ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಹಾರ್ಮೋನು ಇಷ್ಟೇ, ನೀವು ಯಾವುದೇ ತಗೊಂಡು ಬಂದರೂ ಇಷ್ಟೇ ನಡೆಯುವಂಥದ್ದು ದೇಹದಲ್ಲಿ. ಆದರೆ ಇದೆಲ್ಲ ಯಾವ ಥರ ಅಂತಂದರೆ ಬೇರೆ ಬೇರೆ ವಿಧಾನಗಳು, ಯಾರಿಗೆ ಯಾವ ವಿಧಾನ ಅನುಕೂಲ ಆಗುತ್ತೆ ಆ ವಿಧಾನದಿಂದ ಅವರು ಪ್ರಯೋಜನ ಪಡಿಬೋದು. ಬಟ್ ಎಲ್ಲ ಆಗೋದು ಇಷ್ಟೇ. ಸರ್ ಹೀಲಿಂಗಲ್ಲಿ ಇನ್ನೊಂದು ಬಹಳ ಪ್ರಮುಖವಾದ ಒಂದು ಕ್ರಿಯೆ ನಡೆಯುತ್ತೆ, ಅದು ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ಇದೆ. ಡಿಫಾಲ್ಟ್ ಮೋಡ್ ನೆಟ್ವರ್ಕ್, ಡಿಫಾಲ್ಟ್ DMN ಅಂತ ಕರಿತೀವಿ, ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ. ಯಾವಾಗ ಈ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ನಲ್ಲಿ ಓವರ್ ಥಿಂಕಿಂಗು, ಅತಿಯಾಗಿ ಯೋಚನೆ ಮಾಡೋದು, ಆತಂಕ ಪಟ್ಕೊಳ್ಳೋದು ಆ ಥರ ಆಗುತ್ತೆ, ಅವಾಗೇನಾಗುತ್ತೆ ನಮ್ಮ ದೇಹದಲ್ಲಿ ಹಾರ್ಮೋನ್ ವೇರಿಯೇಷನ್ಗಳಾಗುತ್ತೆ. ಆಮೇಲೆ ಹಿಂಭಾಗದ ಮೆದುಳು ಫೈರ್ ಆಗೋಕ್ಕೆ ಶುರು ಆಗುತ್ತೆ, ಅಮೆಗ್ಡೆಲಾ ರೀಜನಲ್ಲಿ. ಇದನ್ನು ಕಂಟ್ರೋಲ್ ಮಾಡೋದು ಯಾವ ರೀತಿ ಅಂತಂದರೆ ಡಿಫಾಲ್ಟ್ ಮೋಡ್ ನೆಟ್ವರ್ಕು ಬಹಳ ಸುಲಭ. ಇದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದು ಬೆಳಿಗ್ಗೆ ನೀವು ಎದ್ದ ತಕ್ಷಣ ಅದಕ್ಕೆ ನೋಡಿ, ಮೊದಲು ಕೈನ ನಾವು ಇದು ಮಾಡಿ ಕರಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಿ ಗೌರಿ ಅಂತ ಹೇಳ್ತಾ ಇದ್ರಲ್ವಾ. ಅದರಲ್ಲಿ ಏನು ಸೈನ್ಸ್ ಇದೆ ಅಂತ ಅನ್ಬೋದು, ಎಲ್ಲ ಸೈನ್ಸು ಅದರಲ್ಲೇನೆ ಇದೆ. ಈಗ ನೀವು ಹೀಲಿಂಗ್ ಅಂತ ಯಾವ್ಯಾವ ಪ್ರೊಸೆಸ್ಗೆ ಹೋಗ್ತೀರಾ ಎಲ್ಲ ಹೀಲಿಂಗು ಕೈಯಲ್ಲೇ ಇದೆ. ಏನಾಗುತ್ತೆ ಅಂತಂದರೆ ನಾವು ಮಲಗಿದಾಗ ತೀಟಾ ಸ್ಟೇಟಲ್ಲಿ ಇರ್ತೀವಿ, ನಿದ್ದೆ ಮಾಡ್ಬೇಕಾರೆ ತೀಟಾದಿಂದ ಡೆಲ್ಟಾ ಸ್ಟೇಟಲ್ಲಿ ಇರ್ತೀವಿ, ಡೆಲ್ಟಾದಿಂದ ತೀಟಾಗಿ ಬರ್ತೀವಿ, ಸ್ವಲ್ಪ ಅರೆಮಂಪ್ರು, ನಂತರ ಆಲ್ಫಾಗಿ ಬರ್ತೀವಿ, ಎಚ್ಚರಿಕೆ ಆಗಿರುತ್ತೆ. ಆಲ್ಫಾದಿಂದ ನಾವು ಬೀಟಾಗಿ ಬರಬೇಕಾದ್ರೆ ಸಡನ್ನಾಗಿ ತೀಟಾದಿಂದ ಬೀಟಾಗಿ ಬರಬಾರ್ದು, ಮಧ್ಯ ಆಲ್ಫಾಗೆ ಬರಬೇಕು. ಎದ್ದು ಕೂತ್ಕೊಂಡು ಸಮಾಧಾನವಾಗಿ ಕೈನ ನೋಡ್ಕೊಂಡು ಕೈನ ಉಜ್ಜಿ ನಮಸ್ಕಾರ ಮುದ್ರೆ, ಅವಾಗೆಲ್ಲ ಟಚ್ ಆಗೋದ್ರಿಂದ ಎಲ್ಲ ನರುಗಳು ಆ್ಯಕ್ಟಿವೇಟ್ ಆಗುತ್ತೆ. ದೇವರ ಮಂತ್ರವನ್ನು ಚಾಂಟ್ ಮಾಡ್ತೀವಿ. ಬೆಳಗ್ಗೆನೇ ನಾವು ಪ್ರೋಗ್ರಾಮ್ ಮಾಡ್ಕೊತೀವಿ. ಯಾವ ಥರ ಅಂದರೆ, ನನಗೆ ಇವತ್ತು ಜ್ಞಾನ ಬೇಕು ಸರಸ್ವತಿ, ನನಗೆ ಇವತ್ತು ಲಕ್ಷ್ಮಿ ಬೇಕು, ನನಗೆ ಇವತ್ತಿನ ಕೆಲಸ ಎಲ್ಲ ಚೆನ್ನಾಗಿ ಮಾಡಬೇಕು ಅಂದರೆ ಧೈರ್ಯ ಕೊಡುವಂಥ ದುರ್ಗೆ ಅಥವಾ ಯಾರು ಗೌರಿ ಬೇಕು ಅಂತೇಳಿ 3 ಜನ ದೇವರು ಅಂದರೆ ದೇವರ ಥರ ನಮಗೇನು ಅವತ್ತಿನ ದಿನ ಬೇಕು ಪ್ರೋಗ್ರಾಮ್ ಆಯಿತು. ನನ್ನ ಮೈಂಡ್ ಇವತ್ತು ನಾನೇನೋ ಜ್ಞಾನಾರ್ಜನೆ ಮಾಡ್ತೀನಿ, ಇವತ್ತು ನಾನು ಹಣ ಸಂಪಾದನೆ ಮಾಡ್ತೀನಿ, ಅದರ ಜೊತೆಗೆ ಅವೆಲ್ಲ ಮಾಡಬೇಕು ಅಂತಂದರೆ ನನ್ನದೇ ಆದ ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ಎಲ್ಲ ಕೊಡಬೇಕಾದ್ರೆ ಗೌರಿ ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ಪ್ರೋಗ್ರಾಮ್ ಮಾಡ್ಕೊತೀರಲ್ಲ. ಅದು ಡಿಫಾಲ್ಟ್ ಮೋಡ್ ನೆಟ್ವರ್ಕ್ನ ಟ್ರೈನ್ ಮಾಡಿದ್ರೆ ನೀವು ಪಾಸಿಟಿವ್ ಮೋಡ್ಗೆ ಹೋಗೋಕ್ಕೆ 2 ಮೋಡ್ ಇದೆ ಇಲ್ಲಿ, ಪಾಸಿಟಿವ್ ನೆಗೆಟಿವ್. ಪಾಸಿಟಿವ್ ಮೋಡಿಗೆ ನೀವು ಹೋದರೆ ಹೋಲ್ ಡೇ ನೀವು ಪಾಸಿಟಿವ್ ಮೋಡು, ಕೈ ಮುಟ್ಟಿದ್ದೆಲ್ಲ ಚಿನ್ನ, ಎಲ್ಲೋದ್ರೂ ಕೆಲಸ ಆಗುತ್ತೆ, ರಾತ್ರಿಯವರೆಗೂ ಅದ್ಭುತವಾಗಿರ್ತೀವಿ. ನಿಮ್ಮ ದಿನ ಈ ಥರ ಶುರು ಮಾಡಿದ್ರೆ ಅದನ್ನು ಮಾಡ್ಕೊಂಡು ಹೋಗಿ ಸಂತೋಷ ನಗುಮುಖದಿಂದ ನಗು ತಂದ್ಕೋಬೇಕು. ನಾವು ಯಾವಾಗಲೂ ಮುಖದಲ್ಲಿ ಒಂದು ನಗು ಇರಬೇಕು ನಮಗೆ. ನಗುಮುಖದಿಂದ ಮಕ್ಕಳನ್ನ ಮಾತಾಡಿಸ್ತೀರಾ, ಹೆಂಡ್ತಿನ ಮಾತಾಡಿಸ್ತೀರಾ, ಅವರು ಸಂತೋಷದಿಂದ ನಗುಮುಖ ನೋಡಿದ ತಕ್ಷಣ ಅವ್ರಿಗೂ ಸಂತೋಷ ಆಗುತ್ತೆ. ಇದೆಲ್ಲ ಹೇಗೆ ಅಂತಂದರೆ ನಮಗೆ ಇದು ನ್ಯೂಟನ್ಸ್ ಥರ್ಡ್ ಲಾ, ಟು ಎವ್ರಿ ಆ್ಯಕ್ಷನ್ ದೆರ್ ಈಸ್ ಅನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಆವಾಗ ಎಲ್ಲ ಮತ್ತೆ ಆಫೀಸಿಗೆ ಬರ್ತೀರಾ ಅದೇ ನಗುಮುಖ ಇರುತ್ತೆ. ಬೆಳಗ್ಗೆ ಪ್ರೋಗ್ರಾಮ್ ಮಾಡಿರ್ತೀರಲ್ವಾ, ಡಿಫಾಲ್ಟ್ ಮೋಡ್ ನೆಟ್ವರ್ಕ್ನ ಪಾಸಿಟಿವ್ ಮೋಡ್ಗೆ ಹಾಕ್ಬಿಟ್ಟಿದ್ದೀರಾ ನೀವು. ಸೊ ಎಲ್ಲ ಪಾಸಿಟಿವ್, ಏನೇ ಯಾರೇ ಒಂದು ತಪ್ಪು ಮಾಡಿದ್ರು ಹೋಗ್ಲಿ ಬಿಡಪ್ಪ ಸರಿ ಮಾಡ್ಕೊಂಬ ಅಂತಂತೀರ, ಅವನಿಗೂ ಸಮಾಧಾನ ಆಗುತ್ತೆ, ಸರಿ ತಪ್ಪಾದರೂ ಬೈಲಿಲ್ಲ. ಸೊ ಎವ್ರಿಥಿಂಗ್ ಒಂದು ಪಾಸಿಟಿವ್ ಇದರಲ್ಲೇ ಟೇಕ್ ಆಫ್ ಆಯಿತು, ಲ್ಯಾಂಡಿಂಗು ಹಂಗೆ ನೈಟ್ವರೆಗೂ ಆಯಿತು. ಬೆಳಗ್ಗೆ ಎದ್ದು ನೀವು ಕೈನ ಏನು ಮುಗಿದೇನೆ ಅಕಸ್ಮಾತು ನಿದ್ದೆ ಮಾಡ್ತಾ ಇರ್ತೀರ, ಆಮೇಲೆ ಅಲಾರಾಮ್ ಹೊಡೀತು, ಇದು ಮಾಡಿದ್ರಿ, ಸಡನ್ನಾಗಿ ಎಚ್ಚರ ಆಯಿತು, ಲೇಟ್ ಆಯಿತು, ಸಡನ್ನಾಗಿ ಎಚ್ಚರ ಆಯಿತು. ಎಚ್ಚರ ಆಗಿದ ತಕ್ಷಣ ನೀವೇನಾದರೂ ಮೊಬೈಲ್ ಓಪನ್ ಮಾಡ್ತೀರಾ, ನೋಟಿಫಿಕೇಷನ್ಗಳು ಎಲ್ಲ ಇರುತ್ತೆ. ನಾವು ಮಾಡಿರೋ ಪ್ರೋಗ್ರಾಮ್ಗೆ ಯಾರೋ ಒಂದಷ್ಟು ಜನ ಕಮೆಂಟ್ ಹಾಕಿ ಬೈದಿರ್ತಾರೆ, ವಿಜ್ಞಾನಿಯಾಗಿ ಇವರು ಮೂಢ ನಂಬಿಕೆಗಳನ್ನು ಹುಟ್ಟಾಕ್ತಿದ್ದಾರೆ ಅಂತ. ಅದನ್ನು ನಾನೇನಾದ್ರು ಓದಿದ್ರೆ ನನ್ನ ಮೂಡ ಅಲ್ಲಿಗೆ ಹೋಯಿತು, ನೆಗೆಟಿವ್ ಮೋಡ್ಗೆ ಹೊಟ್ಟೋದೆ ನಾನು ಡಿಫಾಲ್ಟ್ ಮೋಡ್ ನೆಟ್ವರ್ಕಲ್ಲಿ. ಸೊ ಅಲ್ಲಿಂದ ನಾನು ಎಲ್ಲಿಗೆ ಕನೆಕ್ಟ್ ಆದೆ ಅಂದರೆ, ನನ್ನ ಮಗ ಏನೋ ಮಾಡ್ದ, ನನ್ನ ಹಸ್ಬೆಂಡ್ ಏನೋ ಅಂದಿದ್ರು, ಅಲ್ಲಿಗೆ ಎಲ್ಲ ಯಾರ್ಯಾರು ನಮಗೆ ಬೈತಾ ಇದ್ರು ಎಲ್ಲ ಅಲ್ಲಿಗೆ ಕನೆಕ್ಟ್ ಆಗ್ತಾ ಹೋಗ್ತೀವಿ. ಲೂಪ್ ಅದು, ಆ ಲೂಪಿಂದ ಈಚೆ ಬರಲ್ಲ ನೀವು, ಹೋಲ್ ಡೇ ಕತೆ ಹಂಗೆ ಮುಗೀತು. ಬರೀ ಅಷ್ಟಕ್ಕೇನು ಇಲ್ಲಲ್ಲ, ಅದು ಹಿಂದೆ 10 ವರ್ಷದಿಂದ ಹೋಗುತ್ತೆ. 10 ವರ್ಷದಿಂದ ಅವ್ರೇನು ಮಾಡಿದ್ರು,
ಅನ್ನೋದವರೆಗೂ ಹೊರಟೋಗುತ್ತೆ ಅದು. ಅಷ್ಟು ಬ್ಯಾಕ್ಲಾಗ್ ಅಲ್ಲಿ ಕನೆಕ್ಟ್ ಆಗುತ್ತೆ. ಎಲ್ಲ ಕನೆಕ್ಟ್ ಆಗಿ 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 ಅಲ್ಲಿಂದ ನೀವು ಅಲ್ಲೆಲ್ಲ ಜೊತೆ ಮನೇಲಿ ಕಿರ್ಚಾಡಿ ಇದು ಮಾಡಿ ಹೊರಡೋಷ್ಟರಲ್ಲಿ ಒಂದು ರಂಪ ಮಾಡ್ತೀರಾ. ಅದು ಹಂಗೆ ಕ್ಯಾರಿ ಫಾರ್ವರ್ಡ್ ಆಗಿ ಆಫೀಸಿಗೆ ಬರುತ್ತೆ. ಆಫೀಸಲ್ಲೂ ಅದು ಶುರು ಆಗುತ್ತೆ ಹೋಲ್ ಡೇ. ಅದಕ್ಕೆ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಇದೆಯಲ್ಲ, ಅದೊಂಥರ ಹೆಂಗೆ ಅಂದರೆ ಕೂತ್ಕೊಂಡಾಗ ಬರುತ್ತದು. ಸೊ ಇಡೀ ದಿವಸ ಸಾಫ್ಟ್ವೇರ್ ಅಲ್ಲೇ ಕ್ರಿಯೇಟ್ ಆಗೋದು. ಅದಕ್ಕೋಸ್ಕರ ಹೀಲಿಂಗ್ ಪ್ರಾಸೆಸ್ಸಲ್ಲಿ ನಿಮ್ಮ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ನ ಪಾಸಿಟಿವ್ ಮೋಡ್ಗೆ ನೀವು ಹಾಕಂತು ಅಂತಂದರೆ ಅದ್ಭುತವಾಗಿರ್ತೀರಿ. ಇಡೀ ದಿವಸ ಪಾಸಿಟಿವ್. ಅಕಸ್ಮಾತ್ ಯಾರೋ ಏನೋ ತೊಂದರೆ ಮಾಡಿದ್ರು ಅದು ಇದು ಅಂತ ಯೋಚನೆ ಮಾಡ್ತಾ ಹೋದರೆ ಅದಕ್ಕದು ನೆಗೆಟಿವ್ನೇ ಕನೆಕ್ಟ್ ಮಾಡ್ಕೊತ ಹೋಗುತ್ತೆ. ಆವಾಗ ನಮ್ಮ ದೇಹದಲ್ಲಿ ಒತ್ತಡ, ನನಗೆ ಗೊತ್ತಾಗ್ತಾ ಇಲ್ಲ, ಆ ವ್ಯಕ್ತಿನ ನೆನಪಿಸ್ಕೊಂತೀನಿ, ಅವನೇನೋ ಮಾಡಿದ ತೊಂದರೆ ನೆನಪಿಸ್ಕೊಂಡು ಒತ್ತಡ ಶುರು ಆಗುತ್ತೆ. ನನಗೆ ಮೇಲೆ ಗೊತ್ತಾಗ್ತಿಲ್ಲ ಒತ್ತಡ ಆಗ್ತಿರೋದು, ಒಳಗಡೆ ನಡೀತಾ ಇರುತ್ತೆ. ಸೊ ಇದೆಲ್ಲ ಆಗೋದ್ರಿಂದ ಏನಾಗುತ್ತೆ, ಬಾಡಿ ಡ್ಯಾಮೇಜ್ ಆಗುತ್ತೆ. ಹೀಲರ್ ಏನು ಮಾಡ್ತಾರೆ, ನಿಮ್ಮನ್ನು ಒಂದು ಪಾಸಿಟಿವ್ ಮೋಡ್ಗೆ ಕಳಿಸ್ತಾರೆ. ಬಟ್ ಎಷ್ಟು ದಿನ ಅಂದರೆ ಅವರಲ್ಲಿ ಟ್ರೈನಿಂಗ್ ಹೋಗೋವ್ರಿಗಷ್ಟೇ. ಬಂದು ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಪುನಃ ನೆಗೆಟಿವ್ಗೆ ಹೊರಡ್ತೀರಾ. ಮೇಡಮ್, ನನಗೆ ಇವಾಗ ಇನ್ನೊಂದು ನೆನಪಾಯಿತು. ಎಷ್ಟೋ ಬಹಳ ಮಂದಿ ಹೇಳ್ತಾ ಇರ್ತಾರೆ, ಈ ಪಾಸಿಟಿವ್ ಮೂಡಿಗೆ ಹೋಗೋದು ಬಹಳ ಕಷ್ಟ, ನೆಗೆಟಿವ್ ಬಹಳ ಬೇಗ ಅಟ್ರಾಕ್ಟಿವ್ ಆಗುತ್ತೆ, ನೆಗೆಟಿವ್ ಥಾಟ್ಸ್ ಬೇಗ ಬರುತ್ತೆ. ಸೊ ಯಾಕೆ ಇದಕ್ಕೆ ಏನಾದರೂ ರೀಸನ್ ಇದೆಯಾ? ಹೌದು, ನಾವು ವಿಕಾಸದ ಹಂತದಲ್ಲಿ ನೋಡಿದಾಗ ನಾವು ಯಾವಾಗ ನೆಗೆಟಿವ್ಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತೀವಿ ಅಂತಂದರೆ ಅಲ್ಲಿ ಏನೋ ಒಂದು ಆತಂಕ, ಒಂದು ಭಯದಿಂದ. ಈಗ ನೋಡಿ, ಕತ್ತಲನ್ನು ನೋಡಿದಾಗ ಕತ್ತಲು ಭಯ ಆಗುತ್ತಲ್ವ ಎಲ್ಲ, ಅದೇ ಒಂದು ಲೈಟ್ ಹಾಕಿದ ತಕ್ಷಣ ಆ ಭಯ ಹೊರಟೋಯ್ತು. ಮಕ್ಕಳು ಕತ್ತಲಿದ್ದಾಗ ಯಾವುದೇ ರೂಮ್ಗೆ ಹೋಗಲ್ಲ. ಏನಕ್ಕೆ ಅಂದರೆ ಅಲ್ಲಿ ಏನೋ ಒಂದು ದೆವ್ವ ಕೂತಿದೆ, ಅಲ್ಲೇನೋ ಒಂದು ನಾವು ಬಿಟ್ಬಿಟ್ಟಿರ್ತೀವಲ್ಲ. ಕತ್ತಲು ಏನಕ್ಕೆ ನೆಗೆಟಿವ್ ಆಗಿ ಥಿಂಕ್ ಮಾಡುತ್ತೆ, ಅಲ್ಲಿ ಏನೋ ಇಲ್ದಲ್ಲೇನೂ ಇದೆ, ಅದನ್ನು ಥಿಂಕ್ ಮಾಡಲ್ಲ ನಾವು. ಕತ್ತಲು ಅಂದರೆ ಏನೋ ಇದೆ ಅಂತ. ಕಾರಣ ಏನು ಅಂದರೆ ವಿಕಾಸದ ಹಂತದಲ್ಲಿ ಅವನು ಗುಹೆಗಳಲ್ಲಿ ವಾಸ ಆಗ್ತಿದ್ನಲ್ಲ, ಕತ್ತಲಿದ್ದಾಗ ಯಾವುದೋ ಒಂದು ಪ್ರಾಣಿ ಬಂದು ಸೇರ್ಕೊಂಡಿರೋದು, ಅಲರ್ಟ್ ಆಗ್ತಾ ಇದ್ದ. ಅವಾಗ ಅವನು ಅಲ್ಲಿ ಏನು ಇಲ್ಲ ಅಂತ ಅನ್ಕೊಂತ ಇರಲಿಲ್ಲ, ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದ. ಅಪಾಯ ಇರಬಹುದು ಅನ್ನೋದು ಸರ್ವೈವಲ್ ಮೆಕ್ಯಾನಿಸಮ್. ನೆಗೆಟಿವ್ ಮೋಡಿಗೆ ಹೋಗ್ತಿದ್ದೀರಲ್ಲ, ಅದು ಸರ್ವೈವಲ್ ಮೆಕ್ಯಾನಿಸಮ್. ಅದು ಹಿಂದೆ ಬೇಕಾಗಿತ್ತು. ಬಟ್ ನಾವೇನು ಮಾಡಿದ್ದೀವಿ, ಅದನ್ನು ಹಾಗೆ ಒಂದು ಇಟ್ಕೊಂಡ್ಬಿಟ್ಟಿದ್ದೀವಿ, ಕಂಟಿನ್ಯೂ ಆಗಿಬಿಟ್ಟಿದೆ. ಭಯ, ಕತ್ತಲು ಅಂದರೆ ಭಯ. ಈಗಲೂ ನಮಗೆ ಗೊತ್ತು, ನಮ್ಮ ಮನೆ ಒಳಗೆ ಚಿರತೆ ಬರಲ್ಲ ಅಂತ ನನಗೆ ಗೊತ್ತಿದೆ, ಆದರೂ ಕತ್ತಲು ಅಂದರೆ ಭಯ. ಅದ್ರ ಬದಲು ನಾವು ಬೇರೆ ಬೇರೆ ಏನೇನೋ ಕ್ರಿಯೇಟ್ ಮಾಡಿಬಿಟ್ಟಿದ್ವಿ. ಎಲ್ಲ ದೆವ್ವ, ಭೂತ, ಗೀತ ಇರುತ್ತೆ, ಕತ್ಲಿದ್ದಾಗಿರುತ್ತೆ, ಬೆಳಕಿದ್ದಾಗಿರಲ್ಲ ಅಂತ. ಸೊ ಇದು ಒಂದು ಎಕ್ಸಾಂಪಲು. ಎಲ್ಲ ನೆಗೆಟಿವ್ ಥಾಟ್ಗೆ ಹೋಗುತ್ತೆ. ನೆಗೆಟಿವ್ ಏನಂದರೆ ಅಲರ್ಟ್ ಮಾಡಾಕತ್ತದ ನಿಮ್ಮನ್ನು. ನೆಗೆಟಿವ್ ಥಾಟು, ಈಗ ಯಾರಿಗೋ ದುಡ್ಡು ಕೊಡ್ತಾ ಇದ್ದೀನಿ, ಕೊಡೋಕ್ಕೆ ಹೋಗೋಕ್ಕೆ ಮೊದಲೇ ನನಗೆ ಮೋಸ ಮಾಡಿಬಿಟ್ರೆ ಅಂತ ಬರುತ್ತೆ. ನಾವು ಅವನು ವಾಪಸ್ ಕೊಡ್ತಾನೆ ಅಂತ ಯೋಚನೆ ಮಾಡೋ ಅಂಥ ಮೆದುಳು ನಮ್ಮದಲ್ಲ. ಕೊಡಬೇಕಾದ್ರೆ ಅನುಮಾನದಿಂದ ಕೊಡ್ತೀವಿ, ಇವನು ಕೈ ಎತ್ಬಿಡ್ಬೋದೋ ಏನೋ ಗೊತ್ತಿಲ್ಲ, ಮೋಸ ಮಾಡಿಬಿಡ್ಬೋದು ಅಂತಲೇ ಅಂತೀವಿ ಹೊರತು ಅವನು ವಾಪಸ್ ನನಗೆ ಕೊಡ್ತಾನೆ ಅನ್ನೋದು ನಾವು ಯೋಚನೆ ಮಾಡಲ್ಲ. ಕಾರಣ ಏನು ಅಂತಂದರೆ ಅಲರ್ಟ್ ಮಾಡುತ್ತದು ಮೆದುಳು. ಕೊಡಬೇಕಾದ್ರೆ ನಿಂದು ಮೋಸನೂ ಆಗ್ಬೋದು, ಸ್ವಲ್ಪ ಹುಷಾರಾಗಿರುವಂಥ ಅಲರ್ಟ್ ಮಾಡೋಕ್ಕೆ ನೆಗೆಟಿವ್ ಥಾಟ್ಸ್ ಬರುತ್ತೆ. ಯಾವಾಗಲೂ ನೆಗೆಟಿವ್ನೇ ಫಸ್ಟ್ ಬರೋದು. ಈಗ ಯಾರೋ ನೋಡಿ ಎಲ್ಲೋ ಹೋಗಿದ್ದಾರೆ, ಬರಲಿಲ್ಲ ಅಂದಾಗ ಲೇಟ್ ಆಯಿತು ಅಂದರೆ ಫಸ್ಟ್ ಥಿಂಕ್ ಮಾಡೋದು ನಾವೇನು, ಆಕ್ಸಿಡೆಂಟ್ ಆಗಿರ್ಬೋದು, ಹೌದು, ಅದೇ ತಲೆಗೆ ಬರುತ್ತೆ ಹೊರತು ಅವರು ಯಾರೋ ಸಿಕ್ಕಿದ್ದಾರೆ, ಅವ್ರು ಯಾರ ಜೊತೆನೋ ಮಾತಾಡ್ತಿದ್ದಾರೆ, ಅಥವಾ ಇನ್ನೇನೋ ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ನಾವು ಯೋಚನೆ ಮಾಡಲ್ಲ. ಏನಕ್ಕೆ ಅಂದರೆ ಮೆದುಳು ಪ್ರಿಪೇರ್ ಆಗ್ತಾ ಇರುತ್ತೆ. ಆಗಿದ್ದರೆ ನಾನು ಮುಂದೆ ನೆಕ್ಸ್ಟ್ ಏನು ಮಾಡಬೇಕು, ಸೊ ಅಂದರೆ ಎಲ್ಲ ಪಾಸಿಬಿಲಿಟೀಸ್ಗೆ ಮೆದುಳು ಸರ್ವೈವಲ್ ಮೆಕ್ಯಾನಿಸಮ್ಗೆ ರೆಡಿ ಆಗ್ತಾ ಇರುತ್ತೆ ಮೆದುಳು. ಅದಕ್ಕೆ ನೆಗೆಟಿವ್ನ ಫಸ್ಟ್ ಥಿಂಕ್ ಮಾಡೋದು ನಾವು. ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡಿದರೆ ನಾವು ಅಲರ್ಟ್ ಆಗಿರಲ್ಲ, ಪಾಸಿಟಿವ್ ಆಗಿದ್ದಿದ್ರೆ ಅಲರ್ಟ್ ಆಗಿರಲ್ಲ. ಅದಕ್ಕೋಸ್ಕರ ಆದರೆ ಏನಾಗುತ್ತೆ, ನಾವು ಜಾಸ್ತಿ ನೆಗೆಟಿವ್ ಥಿಂಕ್ ಮಾಡಿ 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 ಏನಾಗಿದೆ, ಆತಂಕನ ಸೃಷ್ಟಿ ಕಮ್ಮಿ. ಆದರೆ ನಾವು ಸ್ವಲ್ಪ ಪಾಸಿಟಿವ್ ಆಗಿರೋಣ ಅಂತ. ಯಾವಾಗ ನಾವು ಪಾಸಿಟಿವ್ ಮೋಡ್ಗೆ ಹೋಗ್ತೀವಿ ಆವಾಗ ಎಲ್ಲ ಕೆಲಸಗಳು ಒಂದು ಅದ್ಭುತವಾಗುತ್ತೆ. ಹೀಲಿಂಗ್ ಎಲ್ಲ ನಡೆಯೋದು ಇದೇನೆ ಒಳಗಡೆ. ನಾನು ಹೇಳಿದ್ದು ಸಾವಿರಾರು ಥರದ ಹೀಲಿಂಗಲ್ಲಿ ಇದೊಂದೇ ನಡೆಯುವಂಥದ್ದು. ನಮ್ಮ ಮೆದುಳಿನಲ್ಲಿ ನಮ್ಮ ಎಂಡೋಕ್ರೈನ್ ಅಲೈನ್ಮೆಂಟು ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ಡಾಮಿನೆಂಟ್ ಆಗೋದು, ವೇಗಸ್ ಆ್ಯಕ್ಟಿವೇಟ್ ಆಗೋದು, ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗೋದು, ಇಷ್ಟೇ ನಮ್ಮ ಮೆದುಳಿನ ಸೀಕ್ರೆಟ್. ಸ್ನೇಹಿತರೆ ನಮಸ್ತೆ. ಮಾತೃಭೂಮಿ ಸೇವಾ ಫೌಂಡೇಶನ್ ಸತತವಾಗಿ 15 ವರ್ಷಗಳಿಂದ ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ನಮ್ಮಲ್ಲಿ ಅನಾಥ ಮಕ್ಕಳು ಮತ್ತು ಸೌಲಭ್ಯವಂಚಿತ ಮಕ್ಕಳುಗಳಿಗೋಸ್ಕರ ವಿದ್ಯಾಭ್ಯಾಸ, ಊಟ, ವಸತಿ ಇನ್ನಿತರ ವಿಚಾರಗಳಲ್ಲಿ ಸಪೋರ್ಟ್ ಮಾಡ್ತಾ ಬರ್ತಿದ್ವಿ. ನಮ್ಮಲ್ಲಿ ಓದಂತಹ ಮಕ್ಕಳುಗಳು ಇಂಜಿನಿಯರಿಂಗ್ 1 ಜನ, MBBS ಒಬ್ಬರು, LLB 3 ಜನ ಮಾಡಿ ಅವ್ರ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಇನ್ನು ಈ ರೀತಿ ಇರುವಂತಹ ಅವಶ್ಯಕ ಇರುವಂತಹ ಮಕ್ಕಳುಗಳಿಗೋಸ್ಕರ ಈಗ ಕೆಲವೇ ದಿನಗಳಲ್ಲಿ ನಾವು ಒಂದು ಬಿಲ್ಡಿಂಗ್ನ ಲೋಕಾರ್ಪಣೆ ಮಾಡ್ತಿದ್ದೀವಿ. ಈ ಒಂದು ಉನ್ನತವಾದಂಥ ಕೆಲಸಕ್ಕೆ ಯಾರ್ಯಾರು ಕೈ ಜೋಡಿಸಬೇಕು ಅಂತ ಮನಸ್ಸಿದ್ದೀವಿ. ಕೆಳಗಡೆ ಕಾಣ್ತಿರುವಂಥ ನಂಬರ್ಗೆ ಸಂಪರ್ಕಿಸಿ. ನಿಜಕ್ಕೂ ಕೂಡ ಬಹಳ ಅದ್ಭುತವಾಗಿತ್ತು ಈ ವಿಚಾರಗಳು. ನೆಗೆಟಿವ್ ಥಾಟ್ಸ್ ಮತ್ತು ಪಾಸಿಟಿವ್ ಥಾಟ್ಸ್ ಅಂದರೆ ಬೆಳಿಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ಯಾವ ರೀತಿ ನಾವು ಏನು ನಮ್ಮ
ಡಿಫಾಲ್ಟ್ ಮೋಡನ್ನು ಏನು ಸ್ಟ್ರಕ್ಚರನ್ನು ಸೆಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ಇದರಿಂದ ಖಂಡಿತವಾಗಿ ಅರ್ಥ ಆಗುತ್ತೆ ಪಾಸಿಟಿವ್ ಆಗಿ ಇರುವಂಥದ್ದು ಎಷ್ಟು ಮುಖ್ಯ, ನೆಗೆಟಿವ್ ಆಲೋಚನೆಗಳು ಎಷ್ಟಿರಬೇಕು ಎಷ್ಟಿರಬಾರ್ದು ಅನ್ನುವಂಥದ್ದು. ಸೊ ಹಾಗಾಗಿ ಇಂಥ ಉಪಯುಕ್ತವಾದ ಮಾಹಿತಿಯನ್ನು, ವೈಜ್ಞಾನಿಕ ಅಂಶಗಳನ್ನು ತಿಳಿಸಿಕೊಟ್ಟದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.